ಮಕ್ಕಳ ಆಸ್ಪತ್ರೆ ಮೇಲೆ ಇಷ್ಟಪ್ಪ ಗೆಡ್ಡೆ ತರ ಬಂದಂಗ್ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತು ಅನ್ಕೊಳ್ರಿ. ಇವತ್ತು ದಡಂಗ್ ಸಾಕೋದು ನೀವು ಒಳ್ಳೆ ಕರಿ ಬೆಳಗ್ಗೆನೆ ನಮ್ಮಮ್ಮ ಬರ್ತಿತ್ತು. ಇವಾಗ ಈವೆಂಟ್ ಬಂದದೆ. ಅನಿಸ್ತಲ್ಲ ಬೆಳಿಗ್ಗೆ ಕ್ಯಾಪ್ಚರ್ ಆಗಿಲ್ಲ ಪ್ಲೀಸ್. ನಾವು ಲಾಗ್ ಮಾಡೋಂತ ಅಷ್ಟ ಬಗೆಯಾಗಿ ಹೇಳೋನಿ ಎಲ್ಲ ಬ್ರ್ಯಾಂಡ್ ರೇಬೇನು ಪೂಮಾ ವರ್ಸಾಚಿ ಅದು ಯಾರ ಬ್ರ್ಯಾಂಡ್? ಡಾಗ್ ಸತೀಶ್ ಅವ್ರ ಬ್ರ್ಯಾಂಡ್ ಕಣಪ್ಪ. ಎಕ್ಸ್ಚೇಂಜ್ ಅಬ್ಬ ಈ ತರ ಬ್ರ್ಯಾಂಡ್ ಗಳೆಲ್ಲ ಬಟ್ಟೆ ಹಾಕೋದು ಒಂದೇ ಸಲ ಕೊಲಾಬ್ರೇಟ್ ಕಣವ ಐತೆ. ಚೇರ್ಮನ್ ಎಲ್ಲ ಸರಿ. ಎಮ್ ಎಲ್ ಎ ಯಾರು? ಸಿಎಂ ಯಾರು? ಇಲ್ಲಿ ಹೆಂಗಂತ ಗೊತ್ತ ಮದುವೆ ಸಿಎಂ ಎಮ್ ಎಲ್ ಎ ಜನನಾಯಕನ್ ಮೂವಿ ಮಾಡೋರ ವಿಜಯ್ ತಳಪತಿ ಅವರು. ಅವ್ರನ್ನ ಎಮ್ ಎಲ್ ಎ ಸಿಎಂ ಅನ್ನೋದು, ಸಿಎಂ ಎಲ್ ಎಮ್ ಎಲ್ ಅನ್ನೋದು ಕೂತ್ಕೊಳ್ತಾರೆ. ಇನ್ನೇನು ಹೇಳಿದೆ? ಯಾವ ಚೇರ್ಮನ್? ಚೇರ್ಮನ್ ಯಾವ್ದಕ್ಕೆ ಚೇರ್ಮನ್? ಸರಿ ಕಣ, ನನಗೆ ಕನ್ಫ್ಯೂಸ್ ಆಯ್ತದೆ. ನಾನ್ ಕುಡ್ಕ ಬಂದಿದ್ದೆ, ಇವಳೇ ಕೊಡ್ಬಿಟ್ಟಿದ್ದಾಳೆ. ಎದ್ದಾಗ ಸುಮ್ಮನೆ ಯಾಕೆ ಊಟಕ್ಕೆ ಬಿಡ್ರೆ ಮಗ ಸೇರ್ಸಾಕ್ ಕೊಡ್ತೀನಿ. ಗೈಸ್, ಎಲ್ಲ ಕನ್ನಡತೆ ಮಕ್ಳಿಗೂ ನಿಮ್ಮ ಕನ್ನಡತೆ ಮಾಡೋ ನಮಸ್ಕಾರಗಳು. ಏನು ಶರತ್ತು ವ್ಲಾಗ್ನ ಇವಳು ಶುರು ಮಾಡ್ತಾವಳೆ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತೇನಂದರೆ ಶರತ್ತು ವ್ಲಾಗ್ನ ನಾನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಏನಂದರೆ ಇವತ್ತು ಶರತ್ಗೆ ಅವನು ಇನ್ನೂ ವ್ಲಾಗ್ ಶುರು ಮಾಡಿರಲಿಲ್ಲ. ಸೊ ನೀನು ಏನೂ ಪ್ಲ್ಯಾನ್ ಮಾಡಿಲ್ಲ ಅನ್ನೋದು ಗೊತ್ತಾಯಿತು. ಸೊ ಅಣ್ಣ ಬಂದು ಐಡಿಯಾ ಕೊಟ್ಟು ಅವ್ನು ಇನ್ನೂ ಏನೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಅವ್ನು ವ್ಲಾಗ್ ನೀನೇ ಮಾಡು ಅಂತ ಅಂದ್ಬಿಟ್ಟು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇರಿಟೇಟಿಂಗ್ ಶರತ್ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಬ್ರಷ್ ಮಾಡಬೇಕಾದ್ರೆ ಹೋಗೋನ್ ಪಕ್ಕ ಏನೋ ಕುತ್ಕೊಂಡಿದ್ದಂದರೆ ತಿನ್ಬೇಕಿದ್ರೆ ಯಾರಿಗಾದ್ರೂ ಪಕ್ಕದಲ್ಲಿ ಹೋಗಿ ಕುತ್ಕೊ ಬ್ರಷ್ ಮಾಡಿದ್ರೆ ಇರಿಟೇಟ್ ಆಯ್ತದೆ ಅನ್ನೋದು ಬಟ್ ನಂಗೆ ಒಂಚೂರು ಆಗ್ಲಿಲ್ಲ ಗೊತ್ತು. ಸೊ ಈಗ ಒಂದಷ್ಟು ಥರ ಪ್ಲ್ಯಾನ್ ಹಾಕೊಂಡಿದ್ದೀನಿ. ನೋಡ್ತೀನಿ ಗೈಸ್, ಒಂದೊಂದಾದ್ಮೇಲೆ ಮಾಡ್ತೀನಿ. ಶರತ್ತು, ನಿಮ್ಮ ವ್ಲಾಗ್ ನಾನೇ ವೆಲ್ಕಮ್ ಕೊಟ್ಟೆ ಕಣ ಇವತ್ತು. ನಾನು ತಿನ್ಸಲ್ವ ಚಪಾತಿನ ತಿನ್ನಕ್ಕೆ? ಡವ್ ಮಾಡ್ತಿದೆ ಯಾವ ಕೈ ತಿನ್ನಿಸ್ತದೆ ನಿನ್ ಕೈ? ಅಮೃತ ಇದಾಗ ಶರತ್ ತಿನ್ಸಿ ಚಪಾತಿ ನಿನ್ನಂಗೆ ಮುದಾಯ್ತು. ಏನ್ ಪ್ಲಾನ್ ಮಾಡ್ಕೊ ಬಂದಿದೀವ? ಎಷ್ಟು ಅದೇನಂತ ತಿನ್ಸದ್ನಲ್ವಾ? ಕಫಿ ಮಾಡಬೇಕಂತ ಏನೋ ಅದ ವೇಸ್ಟ್ ಮಾಡ್ಬೇಡ ಕಣ. ಯಾಕೋ ಕೆಳಕಿಸ್ತೆ? ನೀ ಎಸ್ಬಿಟ್ಟು ತಿನ್ಬೇಕು ಅಂತ ಗೊತ್ತಾಗಲ್ವಾ? ನಿನ್ ಬಾಗಿ ಸುರ್ಕ್ತೀನಿ ಕೆಡಿಕೊಂಡು ನಾನು ತಲೆ ಕೆಡ್ರೆ నేను ತುರ್ಕು ನೋಡ್ತೀನಿ. ಅವ್ರ ಪೋನ ನಿನ್ ಮಗ ಇವತ್ತು ವ್ಲಾಗ್ ಮಾಡಿಲ್ಲ. ನಿನ್ ಮಗನ್ ವ್ಲಾಗ ನಾನ್ ಮಾಡ್ತಾವನಿ. ಇರಿಟೇಟಿವ್ ಶರತ್ ಅಂದ್ಬಿಟ್ಟು ಡಬ್ಬ ನನ್ ಮಗ ವ್ಲಾಗ್ ಮಾಡಿದ್ವಿ ಯೋಚನೆ ಮಾಡ್ತಾ ಕುಂತವನೆ ಇವತ್ತು. ಅದಕ್ಕೆ ನಾನೇ ಮಾಡ್ಕೊಟ್ಬಿಡ್ಬೇ ಇವತ್ತು ವ್ಲಾಗ್ ಅಂತ ನಾನು ಶುರು ಮಾಡಿ. ಏನೋ ಇದ್ದವೇನೋ ಅದಕ್ಕೆ ಮಾಡ್ತಾ ಇಲ್ಲ ನಂಗದ. ವಿಡಿಯೋಗಳು ಇದ್ದವೇನೋ ಅದಕ್ಕೆ ಮಾಡ್ತಾ ಇಲ್ಲ. ಏನಿಲ್ಲ, ಪೂಜೆ ತೊಂದರೆ ಇರೋದು ಇವತ್ತಿಗೆ. ಅತ್ತೆಗೆ ಒಂದು 7 ಜ್ಯೂಸು ಮತ್ತೆ ಅಮ್ಮಂಗೆ ಒಂದು ತಲೆನೋವು ಮಾತ್ರೆ. ಪ್ಲೀಸ್ ಲಾಸ್ಟ್ ಬಪ್ಪ ಇಲ್ಲಿ ಪ್ಲೀಸ್ ಲಾಸ್ಟ್. ನನಗೂ ಪಲ್ಪಿ ಅರೇಂಜ್ ಕುಡಿಬೇಕು ಅನ್ಸ್ತದ, ಅದನ್ನ ತಗೊಬಂದ್ಬಿಡು. ಕರಿಹುಲಿ ಅಂತ ಕೆಂದೂಲಿ ಹೆಂಗಿದ್ರು ಕ್ಯಾಂದಿ ಯಾವತ್ತು ಬಂದೂರು ಟಗರು ಬಂದೂರು ಟಗರ್ ಇದ್ದಂಗೆ ಅದ. ಬನ್ನೂರು ಟಗ್ರ ರಾಣೆ ಯಾವ ಸೌಂದರ್ಯಗಳು ಕರಿ ನನ್ ಮಗ ಹುಡುಗಿ ಹುಲಿ ಇದು ಯಾವ ಹುಲಿಯಪ್ಪ ನೋಡು ಗುರು ಹೆಂಗಿದ್ದು. ಚಾಮುಂಡಿ ಇಲ್ಲ ಈಶ್ವರನ್ ಟಮಾಟೆ ಈಶ್ವರನ್ ಟಮಾಟೆ ಹಣ್ಣು ಮೇಲೆಲ್ಲ ಟಮಾಟೆ ಹಣ್ಣು ಮಕ್ಕಳು ಫುಲ್ ಟಮಾಟೆ ಹಣ್ಣು 50 ಇದ್ದೆ ಎಂಟರಾಗಲ್ಲ. 51 ಹುಡುಗಿ ಹುಡುಗ 51 ಹುಡುಗಿ ಶರತ್ತು ಪ್ಲೀಸ್ ಲಾಸ್ಟ್ ಐಟಮ್ ಹೇಳ್ಬಿಡ್ತೀನಿ. ಲಾಸ್ಟ್ ಐಟಮ್ ಒಬ್ಬ ಮಾಡ್ತಾರೆ ಚಿಪ್ಸು
ಚಪಾತಿ ನೆಂಚ್ಕೊಳಕ್ಕೆ ನಿನ್ಗೆ ಚಿಪ್ಸು ಚಪಾತಿ ನೆಂಚ್ಕ ತಿನ್ನಕ್ ಬೇಡ್ವೇನೋ ಇಲ್ಲ ಕಡೆ ಹೋಗು ಇದು ಲಾಸ್ಟ್ ಇವತ್ತು ಲಾಗ್ ಏನು ಗೊತ್ತಿಲ್ಲ ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಇವತ್ತು ನಾನು ಹೇಳ್ತಾನೆ ನಿನ್ಗೆ ಯಾವ್ದು ಹೊಡಿಬೇಕು ನಿನ್ಗೆ ಯಾವ ಖುಷಿ ಆಯ್ತದೆ ಇದು ಖುಷಿ ಆಯ್ತು ಅಲ್ಲೇ ಬಂದು ಇಂಥ ಮಗ ಇದೆಯಾ ನೀನು ನನಗೂ ಆಯ್ತು ನಿನ್ನಿಂದ ಇವಳ ಸರಿ ಇಲ್ದೋಳ ಪೊಲೀಸ್ಕೊ ಎಂತ ಮಗ ಇದೆಯಾ ನೀನು ಖುಷಿ ಆಯ್ತು ಪಾಪ ಶರತ್ತು ಫ್ರೆಶ್ ಆಗ್ಲಿ ಅಂತ ಸ್ನಾನ ಮಾಡಿಸ್ತೆ ತಪ್ಪ ನಾನು ಮಾಡ್ತೀನಿ ಅವ್ರಿಗೆ ಸ್ನಾನ. ಅದೇ ನಿನ್ ತಲೆನೂ ಮಾಡಿದೆ ಅನ್ಬಿಟ್ಟು ನೀ ಮಾಡಿದ್ಯಾರತ್ತೆ ನೀನು ತಗೋ ಯಾವ ಕವರ್ ಆಗದೆ ಬಿಡು ಇಲ್ಲಿ ಫೋನ್ ಇರತ್ತಾನೆ ತಿಂಗಳು ಚಿಕ್ಕಲ ನಿನಗೆ ಹಿಂಗ್ ಮಾಡಿದ್ರೆ ತರ್ತಿರ್ಲಿಲ್ಲ ನಾನೆಲ್ಲೋ ಎಷ್ಟೇ ಪಾಪ ಜ್ಯೂಸ್ ಕೇಳ್ತಾರಲ್ಲ ಅಂದ್ಬಿಟ್ಟು 2 ಲೀಟ್ರ್ ತಂದ್ಕೊಟ್ರೆ ಎಂತ ಪ್ಲಾನ್ ಮಾಡ್ಕೊಂಡು ನೀನು ಹೊಡೆದೈತು ಕ್ಲಿಪ್ಪು ಹೇಳಿದ್ ಗೊತ್ತಾದ್ರೆ ಸೀರಿಯಸ್ ಆಗಿ ಒಂಚೂರು ಎಕ್ಸ್ಪೆಕ್ಟೇಷನ್ ಇಲ್ಲ. ಗೂಳಿ ಏನೋ ಕಂಟೆಂಟ್ ಬಗ್ಗೆ ಏನೋ ಮಾತಾಡಕ್ ಕರ್ದ್ಬಿಟ್ಟು ನಿಲ್ಸ್ಕೊತವನೆ ಅಂದ್ರೆ ಎಂತ ಮಗ ಇದೀನಿ ಇಲ್ಲೇ ಗೂಳಿ. ದಡ್ಗಿ ಈ ದಡ್ಗಿ ನೋಡಿ ಈ ದಡ್ಗೆ ನೋಡಿ ಅಂದ್ರೆ ನಾನು ಅನ್ಕೊಂಡಿದ್ದು ಒಟ್ನಲ್ಲಿ ನಾನು ಮಾಡ್ದೆ ಅನ್ನೋ ಖುಷಿ ನನ್ಗೆ. ಸರಿ ಇನ್ಸ್ಟಾ ರೀಲ್ ಮಾಡುವಾ ಮಾಡೋ ಮತ್ತೆ ರೆಡಿಯಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಗೈಸ್ ಅವನು ರೀಲ್ ಮಾಡಕ್ಕಾರು ರೆಡಿ ಆಗ್ಲಿ ಅಂತ ಸ್ನಾನ ಮಾಡ್ತಿದ್ದ ನೋಡು ಬೇಗ. ಏನು ಮಾಡಕ್ ರೆಡಿ ಇಲ್ಲ ಕಣಲ್ವ ಹೋಯ್ತು ನಾನೇನ್ ಕೋಪ ಮಾಡಕ್ಕಾಗಲ್ಲ. ಈ ಕಂಟೆಂಟ್ ಮಾಡ್ತಾರೆ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ನೀನೇ ಸಿಗ್ಬೇಕಣ್ಣ. ಎಲ್ಲಿ ಮುಂದೆ ಈ ಮುಖಕಾರ ಹಚ್ತೇನೆ ಹಚ್ಚೋದಚ್ಚೆ ಇದ್ಕೊಂಡ್ ಮುಖಕಾರ ಹಚ್ಚಿ ಚೆನ್ನಾಗಿರ್ತದೆ ಕಂಟೆಂಟ್. ನನ್ನ ಕೋಪ ಮಾಡಿಸ್ಬೇಕು ನಿಮ್ಮ ಅಪ್ಪರನ್ನು ಆಗಲ್ಲ ಬಿಡು. ಸ್ನಾನ ಕೇಳ್ಬೇಕು ಸ್ನಾನ ಮಾಡೋಗ್ತಿರ ಈಗ ಮಾಡ್ತೀನಿ ಅದ್ರೆ ಏನ್ ಲೋ ಮೂವಿಗೆ ಹೋಗುವಾ ಹೋಗಮ್ಮ ರೆಡಿ ಆಗು ಮೂವಿ ಅಯೋಗ್ಯ ನಾನು ರೆಡಿ ಅತ್ಯೋ ಮೂವಿಗೆ ಹೋಮ್ಮ ಬಾರೆ ಟೈಮ್ ಆಯ್ತಿದ್ದೆ ನೋಡಿ ಇಲ್ಲ ಇದು ಇರಿಟೇಷನ್ ಅಂದ್ರೆ ಇಂಥ ಟೈಮಲ್ಲಿ ಮಾಡ್ಬೇಕು ಇರಿಟೇಷನ್ ಫ್ರೀ ಎಲ್ಲ? ಟೈಮಲ್ಲಿ ಅಲ್ಲ. ನೀರಾಕ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ಬ್ಲಾಸ್ಟ್ ಬ್ಲಾಸ್ಟ್ ದೇವಿ ಕಚೇರಿ ಪಟ್ಟರಿ ಬ್ಲಾಸ್ಟ್ ಮ್ಯಾವ್ ಗೈಸ್ ನಮ್ಮ ಮನುವಿತು ಹುಷಾರಿಲ್ವಂತೆ ಜ್ವರ ಬಂದ್ಬಿಟ್ಟಿದವಂತೆ ಫುಲ್ ಸೀದೋಯ್ತದಳಂತೆ ಅದಕ್ಕೆ ಇವಾಗ ಆಸ್ಪತ್ರೆ ಕರ್ಕೋಬೇಕಂತೆ ನಮ್ಮವ್ವ ಕರ್ಕೋದೆ ಆಸ್ಪತ್ರೆಗೆ ಸಿರಪ್ ತಗೋನ್ ನಡಿ ಮನೇಲಿ ಸಿರಪ್ ಕುಡಿಸ್ಬಿಟ್ಟು ಅಷ್ಟೇ ಹಾಸಿಗೆ ಆಸ್ಪತ್ರೆ ತೋರಿಸೋದಿಲ್ಲ ಸಿರಪ ಕೊಡೋದಾಯ್ತು ಇವಳೆ ಕೊಡ್ತಾಳೆ ರತ್ನಾಕರ್ ವಂಶಸ್ಥರಲ್ವ ನೀವು ಅವ್ರ ಅಪ್ಪ ತಗೋಬೇಕು ಗೈಸ್ ಇವ್ರ ಹಸ್ಬೆಂಡ್ ಅಲ್ಲೇನಾದ್ರು ಬರ್ತಂದ್ರೆ ಗಿರಿಸಪ್ಪ ಕೊಡೋದು ಇವಾಗ ಅದು ತಲೆಮಾರಿಂದ ತಲೆಮಾರಿಗೆ ಟ್ರಾನ್ಸ್ಫರ್ ಆಗಿ ಇವಾಗ ನಮ್ಗೆ ಗಿರಿಸಪ್ಪ ಕೊಡ್ತದೆ ಅಂದ್ರೆ ನಮ್ಮ ತಾತ ಅವರ ಮಗ ಅಂದ್ರೆ ನಮ್ಮ ಅಮ್ಮನ ತಮ್ಮ. ಗೈಸ್ ಇವಾಗ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಅವ್ರ ಮನೆಗೆ ಹೋಯ್ತವ್ರೆ. ಹ್ಯಾಪಿ ಬಾಯ್ ಬಾಯ್. ಡಿಡ್ ಯು ಮಿಸ್ಸಿಂಗ್ ಮೀ? ಡಿಡ್ ಯು ಮಿಸ್ಸಿಂಗ್ ಅವರ್ ಹೌಸ್? ಸಾಯಿ 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 ಸರಿ ಆಯ್ತು. ಬರೋ ಹೊತ್ತಲ್ಲಿ ಇವಾಗ ಅವ್ರ ಮನೆಗೆ ಬತ್ತಾ ಇರುತ್ತಾನೆ ನಾವು ಬರೋ ಹೊತ್ತಲ್ಲಿ ಆಡ್ತಾರ ನಾನು ಹೋಗೋ ಹೊತ್ತಲ್ಲಿ ಆಡ್ತಾರೆ. ನಿಲ್ಸಿ ಸಾರ್ ಸಾಯಿ ಹೊಡೆದ್ರೆ ಹೆಂಗ್ ಹೊಡಿತೀನಿ ಪಾಪ ಬಂದಾಗ ನಾನು ಸಾಯಿ ಸಾಯಿ ಮುಂದೆ ಹೊಡೆದೋಗ್ಬೇಕು
ಇದು ಇರಿಟೇಷನ್ ಅಂದ್ರೆ ಇದು ಕಬಾಬ್ ಬರ್ಸೋದಂದ್ರೆ ಅದು ಅದು ಬಡದೆ ಉಡ್ತೀನಿ ಅಲ್ಲಿ ಏನು ಸಾಯ್ 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 ಇಲ್ಲೇ ಸಾಯಿ ನಿಮ್ಮ ಊರಿಗೆ ಹೋಗ್ದಂತೆ ಇಲ್ಲೇ ಒಪ್ಪ ಮಾಡ್ತೀವಿ ಸಾಯಿ ಇಲ್ಲೇ ನಡಿಲ್ಲ ನಿನ್ ತಂಗಿ ಸಾಯಿಸ್ಬಿಟ್ಟು ಕಳಿಸ್ತೀನಿ ಸಾಯಿಸ್ಬಿಟ್ಟು ಕಾರ್ಗೆ ತಗ ನಡೀರಿ ಹಾ ಬರಬೇಡ ಹೋಗು ಗೈಸ್ ನಮ್ಮಮ್ಮ ಅಲ್ಲೇ ಉಳ್ಕೊಂಡದಂತೆ ಬರ್ಲಿಲ್ಲ ಉಳ್ಕೊ ಯಾರು ಬೇಡ ಅಂದ್ರು ಗೈಸ್ ಕೈ ಹಿಂಗೆ ಆಗೋಯ್ತು ಅನ್ಕೊಳ್ರಿ ಈ ಬೆಟ್ಟನ ಹೋಯ್ತು ಅದೇ ಅಪ್ಪಿಗೆ ಹಿಂಗೆ ಕತ್ತಾಕ ಅಂಕಿಗೆ ಅದು ಏನಂತ ಮೊಮ್ಮಗಳು ಎತ್ಬಿಟ್ಟು ಯಾಕಣವ ಏನಂತೆ ಅವಳು ಏನ್ ಬಿಡು ಅವಳು ದನ ಇದ್ದಂಗೆ ಅವಳೆ ಅದು ಏನ್ ಹಾಕಿ ಬೆಳೆಸಿದ್ದಿ ಯಾವ ಗೊಬ್ಬರ ಹಾಕಿ ಇಬ್ರು ಸ್ಲೋ ಗೂಳಿ ಗೂಳಿ ನನ್ ಬಿಟ್ಟು ಯಾರೇ ಕಾರ್ ಓಡಿಸಿದ್ರು ಭಯ ಆಯ್ತದೆ ಅನ್ಕೊಳ್ರಿ ನಮ್ ಕಡೆ 1,000 ಡೀಸೆಲ್ ಅನ್ವಿತ ವಾಮೆಟ್ ನಾವು ಚಿಕ್ಕ ವಯಸ್ಸಲ್ಲಿ ವಾಮಿಟ್ ಮಾಡ್ಕೊಳ್ಳೋದು ಗೈಸ್ ನಮ್ಮಮ್ಮ ಗೂಳಿಗೆ ಮೀಸ್ ಬರೋಕ್ಕೂ ಮುಂಚೆ ಯಾವ ಎಣ್ಣೆಗ್ಲೂ ಲವ್ ಮಾಡ್ತಿದ್ಯಪ್ಪ ಅಂತ ಕೇಳ್ತು ಅದಕ್ಕೆ ಹಿಂದೆ ಇದ್ದಿದ್ದ ಮತ್ತೆ ಅವ್ನು ಇನ್ನೆಷ್ಟು ಒಂದು ಮೀಸ್ ಅಷ್ಟೇ ಬರೋದ್ ಕಂಡ್ಬಿಡಿ ಅಂತ ಅದೇ ಅತ್ತೆ ಸರ ರೋಸ್ಟ್ ಮಾಡ್ತಗಳ ನೀನ ನೋಡು ನೋಡು ಹಂಗೆ ಮೂತಿ ನೋಡಕೈತಲ್ಲ ಹಂಗೆ ಅದೇ ಮೀಸ ಅಷ್ಟೇ ಬರೋದು ಅವನ್ಗೆ ಅಪ್ಪಿಗೆ ಸ್ವಲ್ಪ ಜಾಸ್ತಿ ಬಂದವಲ್ಲ ಎಕ್ಸ್ಟ್ರಾ ಮಾತಾಡಂಗಿಲ್ಲ ಇಲ್ಲಿ ಸುಮ್ನೆ ಇರ್ಬೇಕಷ್ಟೇ ಹೋಗುಳೆ ಗಂಡ್ರೋಮ ಹಾಗಂದ್ರೆ ಅತಿ ರೋಮಂ ಪುರುಷ ಲಕ್ಷಣಂ ಅತಿ ರೋಮಂ ಕಪಿ ಲಕ್ಷಣಂ ಇವಳು ಕಪಿನ ಮನ್ಸಿನ ಒಳ್ಳೆ ಹೆಣ್ಣು ಒಳ್ಳೆ ದಡಿ ಹಣ್ಣು ಆಗ ದಡಂಗ್ ಸಾಗೋದು ನೀವು ಒಳ್ಳೆ ಕರಿ ಹೆಂಗ್ ಕರಿ ಅಲ್ವಾ ಒಳ್ಳೆ ದಡಿಗೆ ಹಾಕೊಳ್ಳೋದ ಒಳ್ಳೆ ದಡಂಗ್ ಸಾಗೋದು ಕೆಂದಕ್ಕೆ ನಿನ್ನ ಮೀಸ ಕಡಿಯೋದ ಏನು ಮೂಗುಂದು ಮೂಗೊಳಗಿರೋ ಮೀಸೆ ಕೇಳು ಇದಕ್ಕೆ ಕೂದಲು ಕೇಳೋದವನು ಕೂದಲು ಕೇಳೋದ ನಿಮ್ಮಪ್ಪ ಮೀಸೆ ಇಲ್ಲ ಎಲ್ಲ ಗೈಸ್ ಇಲ್ಲಿ ನಿಲ್ಸ್ಬೇಕಾಗೈತಿ ಮದುವೆ ಬಂದು ಇಲ್ಲಿ ನಿಲ್ಸದ ನಿಂಗಮ್ಮ ಪಿಕ್ಚರ್ಗೆ ಹೋಗ ಮತ್ತೆ ಆಫ್ ಮಾಡೋದು ಪಿಕ್ಚರ್ಗೆ ಹೋಯ್ತಾವಿ ಅಮ್ಮ ಬೊಮ್ಮ ಪಿಕ್ಚರ್ ಕೊಂಡೋಗೋಣವ ಅಮ್ಮ ಪಿಕ್ಚರ್ ಬಾ ನಿಂಗಮ್ಮ ಪಿಕ್ಚರ್ಗೆ ಹೋಗಮ್ಮ ಗೈಸ್ ನಿಂಗಮ್ಮಂಗ್ ನನ್ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ದೆ ಕೈಯಲ್ಲಿ ನನಗೆ ಅದು ಗಿಲ್ಟ್ ಕಾಡ್ತಾ ಇದೆ ಅಯ್ಯೋ ಎಂತ ಮನುಷ್ಯ ನಾನು ಕೊಟ್ಟಿರ ಮತ್ತೆ ಉಳಿಸ್ಕೊಳಕ್ ಆಯ್ತಲ್ವಲ್ಲ ಅಂತ ಅಯೋಗ್ಯಟ್ ಹೋಗಮ್ಮ ರಚಿತಾರಾಮ್ ಅವ್ರದ್ದು ಅಲ್ಲ ಇವಾಗ ಬಚ್ಚೆ ಅಂತ ಹಾ ಇವಾಗ ಬಚ್ಚಿ ನಿಂಗಮ್ಮ ಕತೆ ಮಾಡ್ಸೋದಕ್ಕೂ ಬಂದಿಲ್ಲ ಸರಿ ನಾನ್ ಪಿಕ್ಚರ್ಗಾರ ಬಾ ಬಚ್ಚಿ ಹೇಳ ಕರೆಕ್ಟಿ ಇನ್ನೊಂದ್ಸತಿ ಕೇಳ ನಿಂಗಮ್ಮ ಏನ್ ಮಾಡ್ತೀರಿ 2 ದಿವಸ ಕಂಡ ಇದು ಎಮ್ಮಕರ್ಬಾ ಅಲ್ಲ ಅವಳೆ ಎಮ್ಮಕರ ಅವಳಿಗೆ ನಮ್ಮೂರಿಂದ ಬೇಕಾಗಿತ್ತು ಇವಾಗ ಬೇಡ ಒಳಗೆ ಸೋಡ್ಕಿದಾಕ್ ಬಿಡ್ಬೇಕು ಸೋಡಾ ಅದರಿಗೆ ಹೆಂಗಾಡಲ್ ನೋಡು ಸೋಡ್ ಸರಿಯಾಗದ ಸೋಡು ಹೆಣ್ಣಿಗೆ ಏನಾಗಿದೆ ಹೆಂಗ್ ಕಾಣ್ತದ ಹೀರೋಯಿನ್ ಭಾರಿ ಹೀರೋಯಿನ್ ಬಿಡವ ಕುಂಬಳಕಾಯಿ ಮಕ್ಕಳು ಹೆಂಗ್ ಕಾಣ್ತಿದ್ದು ಯಾ ಹೀರೋಯಿನ್ ಏನ್ ಮಾಡಕ್ ಏನ್ ಮಾಡಕ್ಕಾಗಲ್ಲ ಕಣ ಹೀರೋಯಿನ್ ಇವಳನ್ನ ಬಿಡ್ರು ಎದಕ್ಕ ಓಡೈತಿರು ಅದೇ ಚೆನ್ನಾಗ್ ಕಾಣ್ತದ ನೋಡಿ ಹಂಗೆ ಫುಲ್ ಫಿಗರ್ ಬಿಡವ ಆಯ್ತು ನಿಜ ಇಂಟರ್ನ್ಯಾಷನಲ್ ಫಿಗರ್ ಅವಳು ಅದಕ್ಕೆ ಫಾಲೋ ಮಾಡೋದು ಹೋಗು ಇನ್ನೊಂದ್ಸತಿ ಹೇಳಿಂಗವ ಹೀರೋ ಇದ್ದಂಗಿದ್ದೆ ಇನ್ನೊಂದ್ಸತಿ ನಿಂಗವ ಹೀರೋ ಇದ್ದಂಗೆ ಒಬ್ರಿಗೆ ನಿಂಗಮ್ಮ ಒಬ್ರಿಗೆ ಉರಿತೈತ್ ಹಂಗೆ ನಾನು ಇಂಥ ವಿಷಯದಲ್ಲ ಸೀರಿಯಸ್ ಆಗಿ ನಿಂಗವ ಏನು ಟೈರ್ ಗೀರ್ ಸುಟ್ಟೈತಿರ ಸ್ಮೆಲ್ ಬದಿಲ್ಲ ನಿಂಗವ ನಿಂಗೆ ಇಲ್ಲ ಗುಳ್ ನಿಂಗ್ ಬದಿಲ್ಲ ನನಗೆ ಹೆವಿ ಬದೈತಪ್ಪ ಸೀರಿಯಸ್ ಆಗಿ ಸುಟ್ಟು ಸ್ಮೆಲ್ಲು ಫುಲ್ ಸುಟ್ಟಿ ಬ್ಲಾಸ್ಟ್ ಆಯ್ತಾರ ಸ್ಮೆಲ್ ಬಂದ್ಬಿಟ್ಟಿರೋದು ಹೆಂಗೆ ಬಟ್ ಆದ್ರೆ ನಮ್ಮಷ್ಟೆಲ್ಲ ಲಕ್ಷಣವಾಗಿರೋದಾಗ್ಲಿ
ರೀತಿ ವ್ಲಾಗ್ ಮಾಡ್ತಾನೆ ಅಲ್ವಾ, ನೋಡೋರ್ ಕಣ್ಗಾರು ಚೆನ್ನಾಗ್ ಕಾಣ್ಲಿ ಅಂತ ಸ್ವಲ್ಪ tips ಕೊಟ್ಟೆ ನಾನು. ಇದೇ ಕಲರ್ ಬಂದೆ ಈಗ ನೀನು, ಸೇಮ್ ಕಲರ್ ನೋಡಂಗೆ. ಬೆಳಿಗ್ಗೆ ಎದ್ದ ಸ್ವಲ್ಪ ಜಾಸ್ತಿ ಉರಿತೈತಿ ನಿಂಗಮ್ಮ, ನೀ ಪೆಟ್ರೋಲ್ ಹಾಕ್ತಿದ್ಯಾ ಇನ್ನು ತಕ್ಷಣ ನೋಡು ರಿಯಲ್ ಕಲರ್ ಕಾಣುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಆಗ್ಬಿಟ್ಟದ ನಿಂಗಮ್ಮ. ನಾವೇನ್ ಮೇಕಪ್ ಮಾಡ್ಕೊಂಡ್ ಮನಿಕತ್ತೀವಿ ನೈಟ್ ಹೊತ್ತು. ಕಾಣಿಸ್ತೀನಿ, ಮಾಡ್ಕೊಳ್ದಿದಾಗ ನಾರ್ಮಲ್ ಆಗಿ ಕಾಣಿಸ್ತೀನಿ. ಹಂಗೆ ಮೇಕಪ್ ಮಾಡ್ಕೊಳ್ದಿರ ನೋಡಕ್ ಆಗಲ್ಲ ನೀನು. ಕಲರ್ ಚೆನ್ನಾಗವನ. ಗೈಸ್ ಅಪ್ಪಿ ಇನ್ನೂ ಸುಮಾರು ಪ್ಲಾನ್ ಮಾಡ್ಕೊಂಡಿದ್ಲಂತೆ ನಂಗೆ ಇರಿಟೇಟ್ ಮಾಡಕ್ಕೆ ಅನ್ಬಿಟ್ಟು. ಬಟ್ ನಮ್ಮ ಅಜ್ಜಿ ಏನೋ ಬೈತು ಅಂತ ಅನ್ಬಿಟ್ಟು ನಮ್ಮ ಮಾಮ್ಸು ಹೊಸ ಫೋನ್ ತಗೋತವ್ರೆ. ಯಾವ ಫೋನ್ ತಗೋತಿದ್ದೆ ಮಾವ? ಐಫೋನಾ ಸ್ಯಾಮ್ಸಂಗಾ? S27 ಅಲ್ಟ್ರಾ ತಗೋತಿದ್ಯಾ? S27 ಅಲ್ಟ್ರಾ ತಗೊಂಬವ. 8-9 ಸಾವಿರಕ್ಕೆಲ್ಲ S27 ಅಲ್ಟ್ರಾ ಸಿಗ್ತದೆ. ಚೆನ್ನಾಗಿದೆ. ಐಫೋನ್ 17 Pro Max ತಗೋ 6-7 ಸಾವಿರ ಸಿಗ್ತದೆ. 12-13 ಸಾವಿರ ರೂಪಾಯಿಗೆ ಏನು ಹಂಗಾರ ಐಫೋನ್ 18 Pro Max ತಗೊಬಿಡು ಇದಂದ್ರೆ. ಅದನ್ನ 15 ಐತೆ, ಚೆನ್ನಾಗಿರೋದು ಬರುತ್ತೆ. 17 Pro Max ತಗೊಂಡೆ, 16 Pro Max ತಗೊಂಡೆ ಐಫೋನು. ಯಾವ ಐಫೋನ್ ತಗೊಂಡೆ ನಾನು ಸರಿ ಆಯ್ತು. ಸ್ಯಾಮ್ಸಂಗ್ S25 ಅಲ್ಟ್ರಾ ತಗೊಂಡ್ಯಾ? 100x ಜೂಮ್ ಹಾಕ್ಬೋದು ಅದರಲ್ಲಿ. ಅದೇನು ಒಂದು 8-9 ಸಾವಿರ ಸಿಗ್ತದೆ. ಯಾವ ಜೂಮು ಬೇಡ, ನಮ್ಗೆ ಏನು ಬೇಡ. ಅಬ್ಬಾ ಏನೋ ಪೀಸ್ ಬುದ್ಧಿವಂತ ಆಗ್ಬಿಟ್ಟೆ. ಯಾವ ಜೂಮು ಕೂಡ ಹಿಂಗೆ ಗೈಸ್ ಇವಾಗ ನಮ್ಮ ಅತ್ತೆ ಮಗಳು ಪಾಪ ನೋಡ್ಕೊ ಬರಕ್ ಹೋಯ್ತಾವಿ. ಸಣ್ಣ ಪಾಪು ಅನ್ಕೊಳ್ರಿ, 4-5 ವರ್ಷ ಅಷ್ಟಲ್ಲಮ್ಮ. 4-5 ವರ್ಷ. ಆ ಪಾಪುಗೆ ಆಪರೇಷನ್ ಮಾಡೋರಂತೆ. ಚಿಕ್ಕ ಪಾಪು ಪಾಪ ನಮ್ ಸಿಕ್ಕಾಪಟ್ಟೆ ಹೊಟ್ಟೆ ಅವ್ರಿಗೆ ಅನ್ಕೊಳ್ರಿ ಕೇಳಿ. ಇನ್ನೂ ಆಪರೇಷನ್ ಆಗಿಲ್ವಂತ, ಆಪರೇಷನ್ಗೆ ಅಂತ ಸೇರ್ಸ್ಕೊಂಡಿರೋದಂತೆ. ಸೊ ನೋಡ್ಕೊ ಬರಕ್ಕೆ ಅಂತ ಅನ್ಬಿಟ್ಟು ಹೋಯ್ತಾವಿ ಗೌರ್ಮೆಂಟ್ ಆಸ್ಪತ್ರೆಗೆ. ಮನೆ ಹೋಗಿದ್ ಬರೋಣ. ಬಾಯ್ ಬಾಯ್ ಗೈಸ್. ಅಪ್ಪಿ ಮತ್ತೆ ನಮ್ಮ ಅತ್ತೆ ಇಲ್ಲೇ ಹೇಳ್ಕೊಂಡ್ರು ನಮ್ಮ ಮಾವನ್ಗೆ ಫೋನ್ ತಗೊಳಗೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಅಮ್ಮ ಇವಾಗ ಆಸ್ಪತ್ರೆಗೆ ಹೋಯ್ತಾವೆ. ಬನ್ನಿ ಗೈಸ್, KR ಆಸ್ಪತ್ರೆಗೆ ಬಂದೇವಿ. ಅಮ್ಮ ನಾನು ಹುಟ್ಟಿದ್ದು ಯಾವ ಆಸ್ಪತ್ರೆಯಲ್ಲಿ? ನಗು ಮಗು ಗೈಸ್. ಇದು ಮಕ್ಕಳು ಡಿಪಾರ್ಟ್ಮೆಂಟ್. ಇಲ್ಲಿ ನೋಡಿ ಮಕ್ಕಳ ಆಸ್ಪತ್ರೆ ಅಂತ. ಮಕ್ಕಳು ಏನೇ ಸಂಬಂಧಪಟ್ಟಿದ್ದಾದ್ರೂ ಮೋಸ್ಟ್ಲಿ ಇಲ್ಲೇ ಟ್ರೀಟ್ ಮಾಡೋದು ಅನ್ಸಿದೆ. ಆ ಸಣ್ಣ ಪಾಪು ಗೈಸ್, ನಮ್ಮ ಪಿಂಕಿ ಮದುವೆ ಟೈಮಲ್ಲೆಲ್ಲ ನೀವು ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಸಣ್ಣ ಮಗ ಅನ್ಕೊಳ್ರಿ. ನಮ್ಮ ಅತ್ತೆ ಮಗಳು, ಮೊದಲನೇ ಮಗಳು ತೇಜ ಅಂತ, ಅವ್ರ ಪಾಪಗೆ ಇದು ಆಪ್ರೇಷನ್ ಆಯ್ತು ಇರೋದು. ಸರಿ ಪಾಪ ಬನ್ನಿ ನೋಡ್ತಾರೆ. ಮಕ್ಕಳ ಆಸ್ಪತ್ರೆ ಇಲ್ಲೇ ಇರೋದು. ಶೂಸ್ ಬುಟ್ಟಿ ಒಳಗಡೆ ಚಲೋ ಅಂಬ ಆಸ್ಪತ್ರೆ. ಆಚೂರು ಇರೋದು KR ಆಸ್ಪತ್ರೆ, ಈ ಕಡೆ ಇರೋದು ಮಕ್ಕಳ ಆಸ್ಪತ್ರೆ. ಇವಾಗ ನಾವು ಅಲ್ಲಿಗೆ ಹೋಗಿದ್ದು. ಗೈಸ್ ಪಾಪುಗೆ ಏನು ಹುಷಾರಿಲ್ಲ ಅಂದರೆ, ಪಾಪು ಡೆಲಿವರಿ ಆಗಿತ್ತಲ್ಲ ಆ ಟೈಮಲ್ಲಿ, ಅಂದರೆ ಪಾಪು ಹುಟ್ಟಿದ ಟೈಮಲ್ಲಿ ಇಲ್ಲಿ ಒಕ್ಳು ಐತಲ್ಲ ಹೊಟ್ಟೆ ಹತ್ರ, ಆ ಒಕ್ಳು ಅದನ್ನ ಕರೆಕ್ಟಾಗಿ ಅವ್ರು ಸರ್ಜರಿ ಮಾಡಿಲ್ವತ್ತೆ. ಅದೇ ಅಲ್ವಮ್ಮ? ಕರೆಕ್ಟಾಗಿ ಅಂದರೆ ಆ ಒಕ್ಳು, ಇವಾಗ ಒಕ್ಳು ಹತ್ರ ನಮಗೆಲ್ಲ ಒಳಗಡೆ ಹೋದಂಗೆ ಇರ್ತದೆ. ಆ ಪಾಪುಗೆ ಹೊಟ್ಟೆ ಒಂಥರ ಹಿಂಗ್ ಮೇಲೆ ಇಷ್ಟಪ್ಪ ಗೆಡ್ಡೆ ತರ ಬಂದಂಗೆ ಕಾಣಿಸುತ್ತೆ. ಅದನ್ನ ತೆಗಿಯೋಕ್ಕೋಸ್ಕರ 3 ವರ್ಷಕ್ಕಿಂತ ಏನೋ ಹೇಳ್ತಾರ 2 ವರ್ಷ ಮೇಲೆ 3 ತಿಂಗಳು ಅಲ್ಲ ಕಣಮ್ಮ. 3 ವರ್ಷದ ಮೇಲೆ ಏನಾದ್ರು ತೆಗಿಲಿಲ್ಲ ಅಂದ್ರೆ ಮುಂಚೆನೆ ಮಾಡಿಸ್ಬೇಕು. 3 ವರ್ಷಕ್ಕಿಂತ ಮುಂಚೆ ಒಕ್ಳೆಲ್ಲ ತರ ಓಪನ್ ಆಗಿರೋದು. 3 ವರ್ಷಕ್ಕಿಂತ ಮುಂಚೆನೆ ಆಪರೇಷನ್ ಮಾಡಿಸ್ಬೇಕಂತೆ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಯ್ತದೆ ಅಂತ ಹೇಳಿದ್ರಂತೆ. ಇವಾಗ 2 ವರ್ಷ 3 ತಿಂಗಳು ಪಾಪುಗೆ. ಇನ್ನು 2 ದಿವಸದಲ್ಲೇನೋ ಮಾಡಾರಂತೆ. ಇವತ್ತು ಯಾವ ಮಂಗಳವಾರ? ಇವತ್ತು ಮಂಗಳವಾರ. ಗುರುವಾರ ನಾಳೆ ತಪ್ಪರು ನಾಳಿದ್ದೇನೋ ಆಪರೇಷನ್ ಮಾಡಾರಂತೆ. ನಾಳಿದ್ದು ಗುರುವಾರ ಆಪರೇಷನ್ ಮಾಡ್ರಂತೆ. ಡಿಸ್ಚಾರ್ಜ್ ಮಾಡೋದು ಮೋಸ್ಟ್ಲಿ ಶನಿವಾರ ಭಾನುವಾರ ಆಗೋದು. ಮತ್ತೆ ಡಿಸ್ಚಾರ್ಜ್ ಮಾಡೋದ್ಮೇಲೆ ತಿರುಗಿ ಇನ್ನೊಂದ್ಸತಿ ನೋಡ್ಕೊಬರ್ಬೇಕು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತು ಅನ್ಕೊಳ್ರಿ. ದೊಡ್ಡವ್ರಿಗಾಗದೆ ಬೇರೆ ಪಾಪ. ಅವ್ನಿಗೇನು ಗೊತ್ತಿಲ್ಲ, ಅವ್ನಿಗೆ ಏನು ಮಾಡ್ತವ್ರೆ, ಅವ್ನಿಗೆ ಆಪ್ರೇಷನ್ ಮಾಡ್ತವ್ರೆ, ಏನೋ ಗೊತ್ತಿಲ್ಲ ಅನ್ಕೊಳ್ರಿ ಪಾಪ. ಅವ್ನಿಗೆ ಯಾವುದೋ ಒಂದು ಪ್ಲೇಸ್ ಕರ್ಕೊಂಬಂದಿದ್ದಾರೇನೋ ಅನ್ನೋ ಥರ ಫೀಲು ಪಾಪ. ಅಷ್ಟೇ. ಆಸ್ಪತ್ರೆ ಯಾವ ಸತ್ರಿಗೂ ಬೇಡ. ಮತ್ತೆ ಆಸ್ಪತ್ರೆಗೆ ನೀವೇನಾದ್ರೂ ಒಂದ್ಸತಿ ಹೋದ್ರೆ ಮತ್ತೆ ಅಲ್ಲಿರೋರ್ಗು ಅಷ್ಟೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಬಾರ್ದಂತೆ. ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೇಕಂತೆ.
ಆಸ್ಪತ್ರೆಗೆ ಬರೋದೇ ಬೇಡ, ಯಾರು ಬರೋದು ಬೇಡ. ಗೈಸ್ ವರಲಕ್ಷ್ಮಿ ಹಬ್ಬ ಶುಕ್ರವಾರ. ಅವಾಗಲೇ ನೋಡಿ ಮೈಸೂರು ಮಾರ್ಕೆಟ್ ಗಿಜಿ 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 ಅಂತದೆ. ನೀವು ಆದಷ್ಟು ಬೇಗ ಬಂದು ಶಾಪಿಂಗ್ ಮಾಡ್ಕೊಬಿಡಿ. ಗೈಸ್ ಹಂಗೆ ಮನೆಗೆ ಹೋಯ್ತಿದ್ದೆ, ಸೀಬೆಹಣ್ಣು ತಿನ್ನವ ಅಂತ ಬಂದು ಸೇಬ್ ನೋಡಿದ್ರೆ ಚೆನ್ನಾಗಿ ಅನಿಸ್ತು. ಇವು ಊಟಿ ಸೇಬ ಅಣ್ಣ ಇವೆಲ್ಲ? ಇಲ್ಲ ಅಣ್ಣ, ಇದು ಮಿರ್ಸೆ ಇದೆ. ಇದು ಮಿರ್ಚಿ ಸೇಬು, ದಾಳಿಂಬೆ ಹಣ್ಣು ಚೆನ್ನಾಗಿದೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಒಂದೇ ಕಚು ದಪ್ಪ ಸೇಬಷ್ಟು ಟೇಸ್ಟ್ ಇಲ್ಲ, ಬಟ್ ಇದು ನೀವು ತಿನ್ನೋ ನಾರ್ಮಲ್ ಸೇಬ್ ಥರ ಜಾಸ್ತಿ ಸ್ವೀಟ್ ಇರೋಲ್ಲ ಇಷ್ಟು. ಗೈಸ್ ಇನ್ನೊಂದು ಸೇಬ್ ಎತ್ಕೊಂಡು ಜೊತೆಗೆ ಸೀಬೆಕಾಯಿ ಕಟ್ ಮಾಡಿಸೋ ನಮ್ಮ ಅಮ್ಮಂಗೆ. ತಗೋಚಿರೋ ನಿಂಗೆ ಸೀಬೆಕಾಯಿ ಇಷ್ಟ? ಗೈಸ್ ಸೀಬೆಕಾಯಿನ ನಮ್ಮ ಅಮ್ಮಂಗೆ ಕಟ್ ಮಾಡಿಸ್ಕೊ ತಗೊಬಂದ್ರೆ ನನಗೂ ಕಟ್ ಮಾಡಿಸೋ ಇಲ್ಲ ಅಂತ ಅದೇ. ಏನಮ್ಮ ನೀನು ಮನೆಗೆ ಬಂದು ಬಚ್ಚಿದಂಗೆ ಏನು ನೋ 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 ಏನು ಏನ್ ಬೇಕಂತೆ ಮಗಳೇ? ಸ್ವಿಮ್ಮಿಂಗ್ ಫೂಲ್. ಯಾರಿಗೆ? ನಾವು ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ನೀರಲ್ಲಿ ಆಟ ಅಂದ್ರೆ ಆಮೇಲೆ ಕೇಳಿದ್ರು ಸ್ವಿಮ್ಮಿಂಗ್ ಫೂಲ್ ಬೇಕು ಅಂತ. ಇವ್ರೇ ಕೇಳಿದ್ದ? ಕೇಳಕ್ಕೆ ಭಯಪಡ್ತೀಯ ಬಿಡು. ಆಯ್ತು ಬೇಕು ಅನ್ನೋ ಬೇಕಾ ಬೇಡವಾ? ಸರಿ ಬಿಡು, ನಿಂಗೆ ಬೇಕಾ? ನೀವಿಬ್ರು ನೀವಿಬ್ರು ಆಟಾಡಿ ನೀವಿಬ್ರು ಆಟಾಡೋದು ಬೇಡ ಬೇಡವಾ? ನೀನೇ ಬೇಡ ಅಂದಲ್ಲ, ನಾನು ಬೇಡ. ಬೇಡವಾ? ಸರಿ ಬಿಡ, ನಿಂಗೆ ಬೇಡವಾ? ನೀವಿಬ್ರು ಮಾತಾಡೋಣ. ಓಕೆ. ಯಾರು ಗುರು ಸಿಂಹ? ನಾನೇ ಸಿಂಹನ? ನೀನ್ ಯಾರು? ನೀನು ಹುಲಿ, ನಾನು ಸಿಂಹ. ಇವನ್ ಯಾರು ಗುರು? ಅಪ್ಪ ಯಾಕೆ ಬಂದಿರಲಿಲ್ಲ ಇವತ್ತು? ನಿನ್ನ ತಂಗಿ ಮೊಮ್ಮಗಂಗೆ ಅಡ್ಮಿಟ್ ಆಗಿದ್ರಲ್ಲ ಹಾಸ್ಪಿಟ್ಲಲ್ಲಿ, ಆಸ್ಪತ್ರೆಗೆ ಯಾಕೆ ಬರಲಿಲ್ಲ? ನೀನು ಡೋಂಗಿ ಅಂತ ತಿಳ್ಕೊಬೇಕು. ನಾನು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದೇನ್ ಪೋಸ್ಟ್ ಆಫೀಸ್ ಅಷ್ಟೊಂದು ಕಷ್ಟಪಟ್ಟಾರಪ್ಪ. ದುರಾಂಕಾರದಿಂದ ನಂಗೆಲ್ಲ ಬೊಗಳ್ಬಾರ್ದು ಅಪ್ಪ. ದುರಾಂಕಾರದಿಂದ ಅಲ್ಲ ಕಣಪ್ಪ. ಇವಾಗ ಒಬ್ರು ಇದು ಏನಕ್ಕಾದ್ರೂ ಕಷ್ಟ ಆದ್ರೂ ಸ್ಪಂದಿಸ್ಬೇಕು ತಾನೆ. ಆಸ್ಪತ್ರೆಗೆ ನನಗೂ ಗೊತ್ತು. ನಡಿ, ನಾನು ನೋಡ್ತಾ. ಆಸ್ಪತ್ರೆಗೂ ಬಿಡಲ್ವ ನಿಮ್? ಹಾಸ್ಪಿಟ್ಲಿಗೆ ಬಿಡ್ತಾರ ಅವ್ರು ಬಿಡಲ್ಲ ಅಂತ ಹೇಳದ್ ಬಡ್ಡಿ ಮಗ ಯಾವನ. ನಾನು ನೋಡ್ಕೊಬತ್ತೀನಿ ಅಣ್ಣ, ನನ್ಗೆ ಗೊತ್ತು. ಯಾವಾಗ ನೀನು ಚೆನ್ನಾಗಿರೋದು ಕಣಪ್ಪ. ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬರೋದಪ್ಪ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬರ್ಬೇಕಾ? ಬಾ. ಎಷ್ಟನೇ ತಾರೀಕು ಅದು? ಇನ್ನೊಂದು 5 ದಿವಸ ಅದಲ್ಲ? 5 ದಿವಸ ಆಯ್ತು. ನಿಂಗೆ ಗೊತ್ತಪ್ಪ ಎಷ್ಟನೇ ದಿವಸ ಯಾವತ್ತು ಅಂತ? 21ನೇ ತಾರೀಕು ಅಂತ ಅನ್ಕೊಂಡವನಿ, ಆದ್ರೆ ಕರೆಕ್ಟಾಗಿ ಗೊತ್ತಿಲ್ಲ. ಕರೆಕ್ಟಾಗಿ ಗೊತ್ತು. 21ನೇ ತಾರೀಕು ಏನಾಗತ್ತ ಕಣಪ್ಪ, ಶನಿವಾರನ ಶುಕ್ರವಾರನ ಇರ್ಬೇಕು. ಇವತ್ತು 17 ಸೋಮವಾರ, 18 ಮಂಗಳವಾರ, 19 ಬುಧವಾರ, 20 ಗುರುವಾರ, 21 ಶುಕ್ರವಾರ. 21 ಶುಕ್ರವಾರನು ಪೋಸ್ಟ್ ಆಫೀಸ್ ಅದಾವ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಅವ್ವನ್ ಕರ್ಕೊ ಹೋಗಿ ತಗೊಬರ್ಲಿ. ನಮ್ಮ ಅವ್ವ ಅಲ್ಲ, ನಮ್ಮ ಮಮ್ಮಿ. ಕಾಲ್ ಮಿ ಮಮ್ಮಿ. ಸ್ವಲ್ಪ ಅಫೀಸಿಯಲ್ ಆಗಿ ಹೇಳಪ್ಪ. ಅದೇ ಅಫೀಸಿಯಲ್, ನಾವು ಹಳ್ಳಿ ಜನ ಅಲ್ವಾ? ಹಳ್ಳಿ ಜನಗಳು ಯಾರೋ ಅಫೀಸಿಯಲ್ ಆಗಂಗೈಸ್. ನೀವ್ ಹೇಳಿ ಹಳ್ಳಿ ಜನಗಳು ಅಫೀಸಿಯಲ್ ಆಗಿಲ್ವಾ? ಹಳ್ಳಿ ಜನಗಳಂಗೆ ಅಫೀಸಿಯಲ್ ಹಳ್ಳಿ ಜನಗಳು ಮಾತಾಡಬಾರ್ದಾ? ಅಫೀಸಿಯಲ್ ಆದವರು ಹಳ್ಳಿಲಿ ಇದ್ದವ್ರು ಅಫೀಸಿಯಲ್ ಆಗಿ ಮಾತಾಡ್ಬೋದು. ಎಲ್ಲ ಯಾವ ಭಂಗಿಲಾದ್ರೂ ಮಾತಾಡ್ಬೋದು. ನಮ್ಮ ಇಷ್ಟದ ಪ್ರಕಾರ ಮಾತಾಡ್ತೀವಿ. ಅದನ್ನ ನೀನೇನ್ ಕೇಳೋದು ನನಗೆ? ಸರಿ ಬಿಡಪ್ಪ, ಆಯ್ತು. ಅಮ್ಮ ಏನೋ ಬಾರಿಸ್ತದೆ. ಊಟ ಮಾಡ್ತಾವಳ? ಇನ್ನೇನ್ ಬಾರಿಸ್ತಾ ಇದಾವ? ಅವೇ ಊಟನೇ ಸರಿಯಾಗಿ ಬಾರಿಸ್ತಾವಳೆ ಅಂತ. ಓಹೋ ಅಮ್ಮ, ಏನಮ್ಮ ಒಂದು ಬೋಸಿ ಮೊಸರಾಕ ತಿಂತಿದ್ಯಾ? ರಾಕ್ಷಸಿ ಅಲ್ವಾ ನಾನು? ರಾಕ್ಷಸಿನೇ? ಇವ್ರ ರಾಕ್ಷಸಿ. ಚಿನ್ನ ಬಿಸಾಕಮ್ಮ ಕಣ್ಣು. ಮೊದಲೇ ಇವತ್ತು ನೋಡೋಣ, ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಸಿಗೋದು ನಂಗೆ ನಾನು ಮತ್ತೆ ನಮ್ಮ ಅಣ್ಣ ಇಬ್ಬರೇ ಮನೆಗೆ ತರೋದು. ವಿಜಿ ಚಿಕ್ಕದೇವನ ಬೆಟ್ಟಕ್ಕೆ ಹೋಗಿದ್ದಂತೆ. ಅಲ್ಲಿಂದ ಬಂದು ಮನೆಗೂ ಬಂದಿಲ್ಲ ಅನ್ಕೊಳ್ರಿ, ಮೆಸೇಜ್ ಹಾಕಿದ್ದೆ ಅಷ್ಟೇ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆಲ್ಲ ವಿಧಿಸ್ತೀವಿ.